ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಪ್ರಾರ್ಥನಾ ಐಡಿಯಾ ವಸ್ತುಷ್ಟ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಈ ಥರ ಹಕ್ಕಿಗಳನ್ನ ಯಾವ ರೀತಿ ಮಾಡೋದು ಅದು ಉಲ್ಲನ್ನಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲನಾಗಿ ನಾನು ಇದು ಅಮೆಝಾನಿಂದ ಬಂದಿರೋ ಪಾರ್ಸಲ್ ಎಲ್ಲ ತರಿಸ್ತೀವಲ್ವ, ಅದರ ಬರೋ ರಟ್ಟು ಅದರಲ್ಲಿ ನಾನು ಈ ಥರ ಮೆಜರ್ಮೆಂಟ್ ಹಾಕ್ಕೋತೀನಿ. ಅದು ಹೇಗಿರಬೇಕು ಅಂದರೆ ಉದ್ದ 12 ಸೆಂಟಿಮೀಟರ್ ಇರಬೇಕು, ಅಗಲ 9 ಸೆಂಟಿಮೀಟರ್ ಇರಬೇಕು. ನೋಡಿ, 9 ಸೆಂಟಿಮೀಟರ್ ಆ್ಯಂಡ್ 12 ಸೆಂಟಿಮೀಟರ್. ನಾನೀಗ ಅದನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಕೇಲ್ ಸಹಾಯದಿಂದ ನಾನು ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋತೀನಿ. ನಾನು 3 ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ ಈ ಹಕ್ಕಿಗಳನ್ನ ಮಾಡೋಕ್ಕೆ. ಯಾವ ರೀತಿ ಮಾಡಬೇಕಂತ ನೋಡಿ. ನಾನು ಅದು ಕಟ್ ಮಾಡ್ಕೊಂಡಲ್ವ, ಈ ಥರ ಉದ್ದ 12 ಸೆಂಟಿಮೀಟರ್ ಇರುತ್ತಲ್ವ, ಅದನ್ನು 50 ಟೈಮ್ಸ್ ನೀವು ಈ ಥರ ರೌಂಡ್ ಹಾಕಬೇಕಾಗತ್ತೆ. ನೋಡಿ, ನಾನು ಹಾಕ್ತಾಯಿದ್ದೀನಿ. ಲಾಸ್ಟ್ 50 ರೌಂಡ್ ಆದಮೇಲೆ ಎಲ್ಲಿ ಸ್ಟಾಪ್ ಆಗುತ್ತೋ ಅಲ್ಲಿಗೆ ನಾನು ಫುಲ್ಲಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಲೈನ್ ಥರ ಆಯಿತು. ಈ ಥರ ಪೀಸಸ್ ಆಗುತ್ತೆ. ಸೇಮ್ ಅದೇ ಥರ ನಾನು ಪಿಂಕ್ ಉಲ್ಲನ್ನು ನಾನು ಅದೇ ಥರ ಮಾಡ್ಕೋತಾ ಇದ್ದೀನಿ. 50 ಟೈಮ್ಸೇ ಮಾಡ್ತಾ ಇರೋದು. ಈಗ ಯೆಲ್ಲೋ ಕಲರ್ ತೊಗೋತಾ ಇದ್ದೀನಿ. ಅದನ್ನು ನಾನು ಅಗಲವಾಗಿ ಅಂದರೆ 9 ಸೆಂಟಿಮೀಟರ್ ತೊಗೋತಾ ಇದ್ದೀನಿ. ಇದನ್ನು 50 ಟೈಮ್ಸೇ ನಾನು ರೌಂಡಾಗಿ ಸುತ್ತಿರೋದು. ಇಲ್ಲಿ ನಾನು ಸ್ಕೈ ಬ್ಲೂ ಕಲರ್ ಉಲ್ಲನ್ನು ತಗೊಂಡು ಮಧ್ಯದಲ್ಲಿ ಅಳತೆ ಮಾಡಿಕೊಂಡು ಅದನ್ನು ಟೈ ಮಾಡ್ಕೋತೀನಿ. ನೋಡಿ, ನಾನೀಗ ಮಧ್ಯ ಅಳತೆ ನೋಡ್ಕೋತಾ ಇದ್ದೀನಿ. ಯಾವ ಕಡೆ ಸ್ವಲ್ಪ ಉಲ್ಲನ್ ಜಾಸ್ತಿ ಇರುತ್ತೋ ಅದನ್ನು ಕರೆಕ್ಟ್ ಮಾಡಿಕೊಂಡು ನಾನೀಗ ಮಧ್ಯದಲ್ಲಿ ಅದೇ ಉಲ್ಲನ್ ದಾರ ಸಹಾಯದಿಂದ ನಾನು ಟೈ ಮಾಡ್ಕೋತಾ ಇದ್ದೀನಿ. ಈಗ ನಾನು ಮತ್ತೊಂದು ಪಿಂಕ್ ಉಲ್ಲನ್ನು ಕರೆಕ್ಟಾಗಿ ಅದರ ಮಧ್ಯದಲ್ಲಿ ನಾನು ಇಡ್ತಾ ಇದ್ದೀನಿ. ನೋಡಿ, ಓಕೆ.
ಈ ರೀತಿ ಮಧ್ಯದಲ್ಲಿಟ್ಟು ಪಿಂಕ್ ಎರಡನ್ನು ಅದೇ ಕಲರ್ ಪಿಂಕ್ ಎರಡನ್ನು ಮತ್ತೆ ಒಂದೇ ಕಡೆ ಸೇರಿಸ್ತಾ ಇದ್ದೀನಿ ನೋಡಿ. ಆ್ಯಂಡ್ ಬ್ಲೂನ ಮತ್ತೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಅಲ್ಲೊಂದು ನಾನು ಮತ್ತೆ ಟೈ ಮಾಡ್ತೀನಿ ಉಲನ್ನ ಸಹಾಯದಿಂದ. ಕ್ಲೀನಾಗಿ ಗಟ್ಟಿಯಾಗಿ ನೀವು ಗಂಟನ್ನು ಹಾಕ್ಕೋಬೇಕಾಗತ್ತೆ. ಅದು ಬಿಚ್ಚಬಾರ್ದು. ಅದಕ್ಕಾಗಿ ನೀವು ಕ್ಲೀನಾಗಿ ಗಂಟನ್ನು ಹಾಕ್ಕೊಳ್ಳಿ. ನೋಡಿ, ಈಗ ಎರಡೂ ಕಡೆ ನಾನು ಗಂಟನ್ನು ಹಾಕ್ಕೊಂಡೆ. ಈಗ ಈ ಹಳದಿ ಕಲರನ್ನು ಅದರ ಕರೆಕ್ಟ್ ಮಧ್ಯದಲ್ಲಿ ಇಡ್ತಾ ಇದ್ದೀನಿ. ಈ ಥರ ಬ್ಲೂ ಮತ್ತು ಪಿಂಕ್ನ ಮತ್ತೆ ಒಟ್ಟಾಗಿ ಹಿಡ್ಕೊಂಡು ಅಲ್ಲೊಂದು ಗಂಟು ಹಾಕ್ಕೋತೀನಿ ನಾನು. ನೋಡಿ, ಈ ರೀತಿ ನೀಟಾಗಿ ಮಾಡ್ಕೋಬೇಕು. ಒಂದೊಂದು ದಾರನೂ ಬಿಡಬಾರ್ದು. ಕ್ಲೀನಾಗಿ ನಾವು ಗಂಟು ಹಾಕ್ಕೋಬೇಕಾಗತ್ತೆ. ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಾಗಿರ್ತೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಡೋರ್ ಮ್ಯಾಟ್ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೆ. ಅದನ್ನು ಯಾರೇನೂ ನೋಡಿಲ್ವಾ, ಬೇಗ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಟೈಟಾಗಿ ನೀವು ಗಂಟನ್ನು ಹಾಕಬೇಕಾಗತ್ತೆ. ಇಲ್ಲ ಲೂಸ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಆದಷ್ಟು ಟೈಟಾಗಿ ಗಂಟನ್ನು ಹಾಕಿ. ಈಗ ಯೆಲ್ಲೋ ಕಲರ್ ಇದೆ ಅಲ್ವಾ, ಅದನ್ನು ನಾನು ಜಸ್ಟ್ ಗಂಟು ಹಾಕಿದ್ನಲ್ವ ಅದೇ ಗಂಟಿಗೆ ನಾವು ತಂದ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಹಳೇದಾಗಿ ಎಲ್ಲಿ ಗಂಟು ಹಾಕಿದ್ವೋ ಅದರ ಮೇಲ್ಗಡೆ ಮತ್ತೊಂದು ನಾವು ಗಂಟು ಹಾಕಬೇಕಾಗತ್ತೆ. ಸೊ ಈ ಯೆಲ್ಲೋ ಕಲರ್ನ ನೀಟಾಗಿ ನಾವು ಜೋಡಿಸ್ಕೊಂಡು ಆಮೇಲೆ ಈ ಮೇಲ್ಗಡೆ ಯೆಲ್ಲೋ ಕಲರ್ ಇರೋದ್ರಿಂದ ನಾವು ಗಂಟು ಹಾಕಿದ್ದು ಕಾಣಬಾರ್ದು ಅಂತ ಮತ್ತೆ ನಾನು ಯೆಲ್ಲೋ ಕಲರ್ ದಾರದಿಂದನೇ ನಾನು ಗಂಟು ಹಾಕ್ತಾ ಇದ್ದೀನಿ.
ಕೊನೆಯದಾಗಿ ನಾನು ಇದನ್ನು ವಿ ಶೇಪಲ್ಲಿ ನಾನು ಉಳಿದಿರೋ ದಾರಗಳನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಫುಲ್ಲಾಗಿ ಕಟ್ ಮಾಡಬಾರ್ದು, ವಿ ಶೇಪಲ್ಲಿ ಕಟ್ ಮಾಡಬೇಕಾಗತ್ತೆ. ಈ ಥರ ನಾವು ಟೈ ಮಾಡಿರೋದು ದಾರಗಳು ಎದ್ದು ಬರ್ತದೆ, ಅದನ್ನು ಕಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಲೂಸ್ ಆಗಿದ್ದರೆ ಈ ಥರ ಒಂದೊಂದೇ ದಾರನ ಹಿಂದುಗಡೆ ಎಳಿದ್ರೆ ಅದು ಗಟ್ಟಿ ಆಗತ್ತೆ. ಬನ್ನಿ ಈಗ ಈ ಹಕ್ಕಿಗಳಿಗೆ ಕಣ್ಣನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನನ್ನ ಹತ್ರ ನಾನು ಬಿಟ್ಟಿರೋದು ಅಂದರೆ ಯೂಸ್ ಮಾಡೋಕ್ಕಾಗದೇ ಇರೋ ಇಯರಿಂಗ್ಸ್ ಇತ್ತು, ಈ ಥರ ಮಣಿಗಳಿತ್ತು. ಅದಕ್ಕೆ ಆ ಮಣಿಗಳನ್ನು ನಾನು ಕಿತ್ತು ಇಟ್ಕೊಂಡಿದ್ದೆ, ಅದನ್ನು ಕಣ್ಣುಗಳಾಗಿ ನಾನು ಯೂಸ್ ಮಾಡ್ತೀನಿ. ನೋಡಿ 2 ತೊಗೊಂಡಿದ್ದೀನಿ. ಕರೆಕ್ಟ್ ಲೇವಲ್ಗೆ ನಾನು ಅವುಗಳಿಗೆ ಕಣ್ಣನ್ನು ಹಚ್ತೀನಿ ಫೆವಿಕ್ವಿಕ್ ಸಹಾಯದಿಂದ. ನೋಡಿ 2 ಕಡೆ ಫೆವಿಕ್ವಿಕ್ನ ಹಾಕಿ ಈಗ ಆ ಮಣಿಗಳನ್ನು ಕರೆಕ್ಟಾಗಿ ಕಣ್ಣಿನ ಲೇವಲ್ ತಗೊಂಡು ಸ್ಟಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು. ಬನ್ನಿ ಈಗ ಹಕ್ಕಿ ಚುಂಚನ್ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ನೋಡಿ ಈ ರೀತಿ ಒಂದು ರೆಡ್ ತೊಗೊಂಡು ಅದನ್ನು ವಿ ಆಕಾರದಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದು ಚುಂಚು ಆಕಾರದಲ್ಲೇ ಕಾಣಿಸುತ್ತೆ, ಅದನ್ನು ನಾವು ಫೆವಿಕ್ವಿಕ್ ಹಾಕಿ ಹಕ್ಕಿ ಬಾಯಿಗೆ ಅಂಟಿಸಬೇಕು. ನಾನು ವೈಟ್ ಕಲರ್ ಮಣಿನ ಅಂಟಿಸಿರೋದಕ್ಕೆ ನಾನು ಈಗ ಕಣ್ಣುಗಳಿಗೆ ಬ್ಲ್ಯಾಕ್ ಕಲರ್ನ ಪೇಂಟ್ ಮಾಡ್ತಾ ಇದ್ದೀನಿ. ನೋಡಿ ನಿಮಗೆ ಲಾಸ್ಟಲ್ಲಿ ವಿಡಿಯೋ ಹಾಕ್ತೀನಿ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ. ನಿಮಗೆ ಈ ಚುಂಚು ರೆಡ್ ಕಲರ್ ಬೇಕು ಅಂದರೆ ನೀವು ರೆಡ್ ಕಲರ್ನು ನೀವು ಪೇಂಟ್ನ ಹಾಕ್ಬೋದು. ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ನೋಡ್ಕೊಬರೋಣ ಬನ್ನಿ. ನೀವು ಈ ರೀತಿ ಬರ್ಡ್ಗಳನ್ನ ಮಾಡೋದ್ರಿಂದ ನೀವು ಮನೆಯನ್ನ ಡೆಕೋರೇಷನ್ ಮಾಡ್ಬೋದು. ಹಾಗೆ ನಿಮ್ಮ ಗಾರ್ಡನ್ಗಳಲ್ಲಿ ಹೂವಿನ ತೋಟ ಇರುತ್ತಲ್ವ, ಅಲ್ಲೂ ನೀವು ಡೆಕೋರೇಷನ್ನ ಮಾಡ್ಬೋದು. ಇದು ಹ್ಯಾಂಗಿಂಗ್ ಪಾಟ್ಗಳಿರುತ್ತಲ್ವ, ಅದ್ರ ಮೇಲ್ಗಡೆನೂ ಇಡ್ಬೋದು, ಅಥವಾ ನೀವು ಹ್ಯಾಂಗಿಂಗ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಇದಕ್ಕೊಂಥರ ಗೂಡು ಥರ ಮಾಡಿ ನೀವು ಯೂಸ್ ಮಾಡ್ಬೋದು ಇದನ್ನ.